ಇದು ನಿಮ್ಮ ಧ್ವನಿ. ಬರ್ತಿರೋಂಥ ಒಂದು ಗಿಡ ನೆಡೋ ಕಾರ್ಯಕ್ರಮ ಏನಿದೆ ಅದು ಇಲ್ಲಿಯವರೆಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವು 21,685 ಗಿಡಗಳನ್ನ ನೆಟ್ಟಿದ್ದೀವಿ. ಅದನ್ನ ಬಿಟ್ರೆ ಗುಡಿಬಂಡೆನಲ್ಲಿ 10,645 ಗಿಡಗಳು ಆಗಿದೆ. ಅಲ್ಲಿ ನಮಗೆ ಅರಣ್ಯ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಯಾವ ತಾಲೂಕುಗಳಲ್ಲೂ ನಮ್ಮ ಅರಣ್ಯ ಇಲಾಖೆಯವರು ಸಹಕಾರ ಇಲ್ಲದೇ ನಾವೇ ಸ್ವತಃ 39,990 ಗಿಡಗಳನ್ನ ಸೋಫಾರ್ ಇಲ್ಲಿ ತನಕ ನೆಟ್ಟಿದ್ದೀವಿ. ಈಗ ನಮ್ಮ ಜೊತೆ ಈಶಾದವರು ಕೈ ಜೋಡಿಸಿ ಈ ಸರ್ಕಾರಿ ಶಾಲೆಗಳಲ್ಲಿ ಒಂದು 35,000 ಗಿಡಗಳು ನೆಡ್ಲಿಕ್ಕಿದೆ. ಅದನ್ನ ನಾವು ನೆಟ್ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅದು ನಿನ್ನೆ ಮೊನ್ನೆಯಿಂದ ಕೆಲಸ ಶುರುವಾಗಿದೆ. ಇದಕ್ಕೆ ನಮ್ಮ ಜನಗಳ ಸಹಕಾರ, ಹಣಕಾಸಿನ ಕೊರತೆಯಿಂದಾಗಿ ನಮ್ದು ಒಂದು ಸ್ವಲ್ಪ ಕೆಲಸ ಕುಂಠಿತ ನಡೀತಾ ಇದೆ. ಸಾರ್ವಜನಿಕರು ಮುಂದೆ ಬಂದು ಒಂದು ಸ್ವಲ್ಪ ಇದಕ್ಕೆಲ್ಲ ಧನ ಸಹಾಯ ಮಾಡಿದರೆ ಖಂಡಿತ ನಮ್ಮ ಗುರಿ ಸಾಧನೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ ಅಂತ ಹೇಳಿ ತಾವು ಈ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ ಅಂತೇಳಿ ಇರೋ ವಿಚಾರನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೊತೆ ಕೈ ಜೋಡಿಸಿದ್ರೆ ಏನಾದ್ರು ಒಂದು ಆಗ್ತದೆ, ನೋಡೋಣ. ಅವ್ರು ಯಾಕೋ ಮನ್ಸು ಮಾಡ್ತಾ ಇಲ್ಲ. ಈಗ ರಾಜ್ಯ ಮಟ್ಟದಲ್ಲಿ ಕಲ್ಸಾದವರು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಿಸರ ಕಾಳಜಿ ಬಗ್ಗೆ ಫೆಬ್ರವರಿಯಿಂದನೂ ಮಾತಾಡ್ತಾ ಇದ್ದೀವಿ. ಪ್ರತಿದಿನ ನೀವು ಎಷ್ಟು ಪ್ರೆಸ್ ಮೀಟ್ ಮಾಡಿದೀವಿ, ನೀವೆಲ್ಲ ಪೇಪರ್ ಬರೀತಾ ಇದ್ದೀರಾ. ನಾವೆಲ್ಲ ಕಡೆ ರಜಾ ದಿನಗಳಲ್ಲೂ ನಾವು ಹೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಪ್ರತಿ ಅದು ಪೇಪರ್ನೆಲ್ಲ ಆಗ್ತಾ ಇದ್ದೀರಾ. ಇದು ಅವೇರ್ನೆಸ್ ಸಾಲಲ್ಲ ಅಂತೀರಾ? ಹಾಗಾದ್ರೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಮನೆ ಬಾಗ್ಲು ಹೋಗಿ ಬಾಗ್ಲು ಬಿಡೋದು ಬರ್ಬೇಕಾ? ಇದು ನಾಗರಿಕ ಪ್ರಜ್ಞೆ ಅನ್ನೋದು ನಮ್ಮಲ್ಲಿ ಬೆಳಿಬೇಕು. ಈಗ ಯಾರು ಹೊಣೆ? ತಾವೆಲ್ಲರೂ ಹೇಳ್ಬೇಕು, ಶಾಲೆಗಳಲ್ಲಿ ಪಾಠ ಹೇಳ್ಕೊಡ್ಬೇಕು, ಎಲ್ಲ ಆಗ್ತಾ ಇದೆ. ಬಟ್ ಎಲ್ಲರೂ ಒಳ್ಳೆಯವರೇ, ಬಟ್ ಸಾಮೂಹಿಕವಾಗಿ ಎಲ್ಲರೂ ಕೆಟ್ಟವ್ರೆ. ನಮ್ಗೆ ಎಷ್ಟಿದೆಯೋ ನಮ್ದು ಎಲ್ಲ ನಾವು ಸ್ವಾರ್ಥಿಗಳಾಗ್ತಾ ಇದೀವಿ. ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ, ನೀವ್ಯಾರು ಪ್ರೆಸ್ನವ್ರು ಮುಂದೆ ಬಂದಿದ್ದೀರಾ ನಾವು ಒಂದ್ ಕಡೆ ಮಾಡ್ಕೊಡ್ತೀವಿ ಅಂತ? ನಾವು ಇನ್ನೊಬ್ರು ಪ್ರಶ್ನೆ ಕೇಳಕ್ಕಿಂತ ಮೊದಲು ನಾವು ನಮ್ಮನ್ನು ನೋಡ್ಕೋಬೇಕಲ್ಲ. ನೀವು ಮಾಡ್ಬೋದಿತ್ತಲ್ಲ, ಮಾದರಿಯಾಗಿರ್ಬೋದಿತ್ತಲ್ಲ. ನಿನ್ನೆ ಪತ್ರಕರ್ತರ ದಿನಾಚರಣೆ ಎಲ್ಲ ಆಗಿದೆ, ನಿನ್ನೆ ಮೊನ್ನೆನ. ಅದ್ರ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಂಥದೊಂದು ಅಭಿಯಾನ ನಡೀತಾ ಇದೆ DLS ಅವ್ರ ಕಡೆಯಿಂದ. ನಾವು ಇದಕ್ಕೆ ಎಲ್ಲಾದ್ರೂ ಒಂದು ಮುನ್ಸಿಪಾಲಿಟಿ ಪಾರ್ಕ್ ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಐಡೆಂಟಿಫೈ ಮಾಡಿ ನಾವೊಂದು 50-100 ಗಿಡ ನೆಡ್ತೀವಿ ಬನ್ನಿ ಅಂತೇಳಿ ನೀವು ನಮ್ಮನ್ನು ಕರೆದಿದ್ರೆ ನಮಗೂ ಖುಷಿ ಆಗ್ತಿತ್ತಲ್ಲ. ಎಲ್ಲ ಮಾಡ್ಬೋದಲ್ಲ. ಎಲ್ಲರೂ ಪಾಲ್ಗೊಳ್ಳುವಿಕೆಗೋಸ್ಕರ ನಾವು ಇಷ್ಟೊಂದು ಮೀಟಿಂಗ್ಗಳನ್ನ ಆನರಬಲ್ ADM ಯಾರು ಈ ಕೆಲಸ ಮಾಡಿಲ್ಲ ಇದುವರೆಗೆ ನಮ್ಮ ಚಿಕ್ಕಬಳ್ಳಾಪುರ. ತಾವೆಲ್ಲ ನೋಡಿದಿರ ಈ ಜಿಲ್ಲಾ ನ್ಯಾಯಾಂಗ ಇತಿಹಾಸದಲ್ಲಿ. ಅಂಥದ್ರಲ್ಲಿ ಅವರು ಪಬ್ಲಿಕ್ ಅವರು ಎಲ್ಲರೂ ನಮ್ಮ ಜೊತೆ ಸೇರ್ಬೇಕು ಅಂತೇಳಿ ಎಲ್ಲ ಸಂಘ ಸಂಸ್ಥೆಗಳು ಅವ್ರನ್ನೆಲ್ಲ ಸೇರಿಸ್ಕೊಂಡು ಮೀಟ್ ಮಾಡಿ ಪ್ರೆಸ್ ಮಾಡಿ ಅವ್ರು ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ವಾಟ್ ಮೋರ್ ಯು ಎಕ್ಸ್ಪೆಕ್ಟ್ ಫ್ರಮ್ ಅಸ್? ಈಗ ನಿಮ್ಮ ಪ್ರಕಾರ ನಾವು ಮನೆ ಬಾಗಿಲಿಗೆ ಬಂದು ವಸೂಲಾತಿ ಮಾಡ್ಲಿಕ್ಕೆ ಅಥವಾ ಎಲ್ಲಿ ಗಿಡ ನೆಟ್ಟಿದ್ದೀರಿ ತೋರಿಸಿ ಅಂತ ಕೇಳಲಿಕ್ಕೆ ಆಗ್ತದೆ? ಎಲ್ಲ ನಮ್ಮ ಸಾಮಾಜಿಕ ಜವಾಬ್ದಾರಿಗಳು. ಈ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ಬೇಕಾಗ್ತದೆ. ಆ ಒಂದು ಕಾರಣಕ್ಕೋಸ್ಕರನೇ ಅವತ್ತಿನ ದಿನ ಲೈವ್ ಅಲ್ಲಿ ಕೊಟ್ಟು ನೀವು ಗಿಡ ನೆಡಿ ಅಂತ ಹೇಳಿದ್ವಿ. ಅದಕ್ಕೆ ಒಂದಷ್ಟು ಪರಿಸರ ಪ್ರೇಮಿಗಳು
ಪರಿಸರಕ್ಕೆ ಸಪೋರ್ಟ್ ಮಾಡುವಂಥ ವಾಲಂಟಿಯರ್ಸು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅಂಥ ಸಹಕಾರಕ್ಕೆ ನಾವು ಚಿರಋಣಿದೀವಿ. ಮತ್ತು ನಾವು ಕರೆದು ನಮ್ಮ ಕಡೆಯಿಂದ ಏನು ಮಾಡ್ಬೋದು ಒಂದು ಪುರಸ್ಕಾರ ಕೊಡಲಿಕ್ಕೆ ಅವ್ರಿಗೆ ಅಭಿನಂದನಾ ಪತ್ರವನ್ನು ಸಲ್ಲಿಸಿ ನಮ್ಮ ಗ್ರ್ಯಾಟಿಟ್ಯೂಡ್‌ನ ಎಕ್ಸ್‌ಪ್ರೆಸ್ ಮಾಡಿದ್ವಿ. ಇದುವರೆಗೆ ಎಷ್ಟು ಕೊಟ್ಟಿದ್ದೀವಿ? ಕನಿಷ್ಠ ಒಂದು 50 ಪ್ರಶಂಸನಾ ಪತ್ರಗಳನ್ನ ನೀಡಿದ್ದೀವಿ. ನಮ್ಮ ಡಿ.ಎಲ್.ಎಸ್.ಎ ಕಡೆಯಿಂದ ನಾನು ಮತ್ತೆ ನಮ್ಮ ಮೇಡಮ್ ಅವರಿಬ್ಬರು ಸೈನ್ ಮಾಡಿ, ಈ ಯಾರು ನಮ್ಮ ಕಾರ್ಯಕ್ರಮದಲ್ಲಿ ಶಾಲೆಯಿಂದ ಮಕ್ಕಳನ್ನ ಕಳಿಸ್ಕೊಟ್ಟಿದ್ರೋ, ಮತ್ತೆ ಬೇರೆ ಬೇರೆ ರೀತಿನಲ್ಲಿ ನಮಗೆ ಸಹಾಯ ಮಾಡಿದ್ರು ಅವ್ರಿಗೆಲ್ಲ ಅಭಿನಂದನಾ ಪತ್ರಗಳು ಕೊಟ್ಟಿದ್ದೀವಿ. ತಮ್ಗೆ ಹೇಳ್ಬೇಕಂದ್ರೆ ಕಳೆದ ಈ ತಿಂಗಳ 13ನೇ ತಾರೀಕು ನಾವೇನು ಮುದ್ದೇನಹಳ್ಳಿನಲ್ಲಿ ಕಾರ್ಯ ಮಾಡಿದ್ವಿ, ಫಂಕ್ಷನ್ ಮಾಡಿದ್ವಿ. ಅವತ್ತಿನ ದಿನ ನಾವೆಲ್ಲ ಶಾಲೆಗಳಿಗೆ, ಕಾಲೇಜುಗಳಿಗೆ, ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ವಿ. ನೀವು ಅವತ್ತಿನ ದಿನ ಗಿಡಗಳನ್ನ ನೆಟ್ಟು ನಿಮ್ಮ ಒಂದು ವಿಡಿಯೋ, ಫೋಟೋನ ಲೈವ್‌ಗೆ ನಾವು ಚಾನಲ್ ಲಿಂಕ್ ಕೊಟ್ಟು ಹೋಗ್ತೀವಿ, ಅದಕ್ಕೆ ಅಪ್ಲೋಡ್ ಮಾಡಿ ಅಂತ. ಅವತ್ತಿನ ದಿನ 13,500 ಗಿಡಗಳನ್ನ ನೆಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಪ್ರಶಂಸನಾ ಪತ್ರ ಕೊಟ್ಟಿದ್ವಿ. ಅದರಲ್ಲಿ ಹೈಯೆಸ್ಟ್ ಗಿಡಗಳನ್ನ ನೆಟ್ಟಿರೋದು ನಮ್ಮ ಶಾಲೆಗಳಿಂದ 8,000 ಚಿಲ್ಲರೆ ನೆಟ್ಟಿದ್ದು. ಅದಕ್ಕೆ ನಾವು ಡಿ.ಡಿ.ಪಿ ಅವರಿಗೆ ಮತ್ತೆ ಈ ಯಾರು ಅದರಲ್ಲಿ ಒಂದು 2-3 ಜನ ಇದ್ದಾರೆ. ಡಿ.ಡಿ.ಪಿ ರೂರಲ್ ಬೇರೆ, ಸಿಟಿಗೆ ಬೇರೆ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈವನ್ ಇನ್ಕ್ಲೂಡಿಂಗ್ ಮೆಡಿಕಲ್ ಕಾಲೇಜಲ್ಲಿ ಒಂದು 300 ಗಿಡ ನೆಟ್ಟಿದ್ರು ಅವತ್ತು. ಎಲ್ಲರಿಗೂ ಯಾರೆಲ್ಲ ನಾವು ಫೋಟೋಗಳ ಪ್ರಕಾರ ನಮ್ಗೆ ಅಂಕಿಅಂಶ ಸಿಕ್ಕಿದೆ ಅಂಥವ್ರಿಗೆಲ್ಲ ನಾವು ಪ್ರಶಂಸನಾ ಪತ್ರಗಳನ್ನ ನೀಡಿದ್ದೀವಿ. ಕ್ಯಾಂಪಸ್ಸಲ್ಲಿ ಅವರು ನಮ್ಗೊಂದು 2.5 ಎಕರೆ ಜಾಗ ಕೊಟ್ಟಿದ್ರು. ಆ ಜಾಗದಲ್ಲಿ ದರೆಯವರು ಮತ್ತೆ ನಮ್ಮ ಕಡೆಯಿಂದ ಒಂದು 8,000 ಗಿಡಗಳನ್ನ ಆ, ನೆಟ್ಟಿದ್ದೀವಿ ಅಲ್ಲಿ. ಈಗ ಅದು ಅವ್ರಿಗೆ ಪ್ರಕಾರ, ದರೆಯವ್ರ ಪ್ರಕಾರ ಒಂದು ಗಿಡನ ಅವ್ರು ಎಲ್ಲಿಂದನೋ ಪ್ರೈವೇಟಿಂದ ತಂದು ಅದಕ್ಕೆ ಗುಂಡಿ ಹೊಡೆದು ಮೆನ್ಯೂರ್ ಹಾಕಿ ನೆಡುವಷ್ಟರಲ್ಲಿ ಒಂದು ಗಿಡಕ್ಕೆ ಸರಿಸುಮಾರು 170ರಿಂದ 200 ರೂಪಾಯಿ ಖರ್ಚು ಬರ್ತದೆ. ಅಷ್ಟು ಖರ್ಚು ಬೇಕು ಅಂತ ಹೇಳ್ತಿದ್ದಾರೆ. ಕೊಡೋದಿಲ್ಲ. ಅವ್ರಿಗೆ ಕಾರ್ಪೊರೇಟ್ ಫಂಡಲ್ಲಿ ರೈಸ್ ಮಾಡ್ಕೋಬೇಕಂತಿದೆ. ಅವ್ರಿಗಿನ್ನೂ ಅವರ ನಿರೀಕ್ಷೆಗೆ ತಕ್ಕಂತೆ ದುಡ್ಡು ಬಂದಿಲ್ಲ. ಈಗ ಅವರು ಹೇಳ್ತಿದ್ದಾರೆ, ನಾವು ಕೈಯಿಂದ ಹಾಕಿ ಒಂದು 38 ಲಕ್ಷ ಖರ್ಚು ಮಾಡಿದ್ವಿ. ನಮಗೆ ಫಂಡ್ ಬಂದರೆ ಶುರು ಮಾಡೋಣ ಅಂತ. ಹಾಗಾಗಿ ಈಗ ನಾವೆಲ್ಲ ನಮ್ಮ ಆಫೀಸರ್ಸು, ಸ್ಟಾಫು ನಾವೆಲ್ಲ ಇನ್ನು ದುಡ್ಡು ನಮಗೆ ನಮ್ಮ ಸಾಹೇಬ್ರು ಹೇಳಿದ್ರು, ತಾವೆಲ್ಲ ಒಂದಷ್ಟು ಗಿಡಗಳನ್ನ ಕಾಣಿಕೆ ಕೊಡಿ ಅಂತ. ಆ ಪ್ರಕಾರ ನಾವುಗಳೆಲ್ಲ ಒಂದಷ್ಟು ಡೊನೇಷನ್ ರೈಸ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದ ಮಟ್ಟದಲ್ಲಿ ಈಗ ಮಾತುಕತೆ ನಡೀತಾ ಇದೆ ಅಂತ ಹೇಳಿ ಕೆಲಸ ದೊರೆತಿದೆ. ಅವ್ರು ಈ ವರ್ಷ ನೀವು ಇವಾಗ ಬಂದಿದ್ದೀರಾ, ಗಿಡ ಕೊಡ್ಲಿಕ್ಕೆ ಆಗಲ್ಲ, ಮುಂದಿನ ವರ್ಷದಿಂದ ಬೇಕಾದ್ರೆ ಸಪ್ರೇಟಾಗಿ ಬೆಳ್ಕೊಡ್ತೀವಿ, ಇಲ್ಲ ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಮುಂದೆ ಮಾತುಕತೆ ಹಂತದಲ್ಲಿ ನಿಂತಿದೆ. ಸೊ ಇಲ್ಲಿವರೆಗೆ ನಮಗೆ ಅರಣ್ಯ ಇಲಾಖೆಯಿಂದ ಬಂದಿರೋದು ಬರೀ ಕೇವಲ 400 ಗಿಡಗಳಷ್ಟೇ. 400 ಗಿಡಗಳನ್ನ ನಾವು ಜಿಲ್ಲಾ ಕೇಂದ್ರ ನಮ್ಮ ಕಾರಾಗೃಹ ಇದೆಯಲ್ಲ ಅಲ್ಲಿ ನೆಟ್ಟಿದ್ದೀವಿ. ಇನ್ನು ಉಳಿಕೆ ಗಿಡಗಳೆಲ್ಲ ಕೆ.ವಿ.ಎಸ್ ಕ್ಯಾಂಪಸ್ಸಲ್ಲಿ ಒಂದು 2.5 ಎಕರೆನಲ್ಲಿ ಆಗಿದೆ. ಇಲ್ಲಿ ಗೌರಿಬಿದನೂರಲ್ಲಿ ಮುದ್ಗಾನಗುಂಟೆ ಅಂತೇಳಿ ಒಂದು ಟೆಂಪಲ್ ಇದೆ, ಅಲ್ಲಿ ಪಾರ್ವತಿ ಗಂಗಾಮಹಿ ಟೆಂಪಲ್ ಇದೆ. ಆ ಟೆಂಪಲ್‌ನಲ್ಲಿ ನಮ್ಮ ಗೌರಿಬಿದನೂರು ವಕೀಲರುಗಳು, ಅಲ್ಲಿಯ ಜುಡಿಷಿಯಲ್ ಆಫೀಸರ್ಸು ಕಾಂಟ್ರಿಬ್ಯೂಟ್ ಮಾಡಿ ಸುಮಾರು ಒಂದು 5,000-6,000 ಗಿಡಗಳನ್ನ ಅಲ್ಲಿ ನೆಡೆಸ್ತಾ ಇದ್ದಾರೆ. ಅದು ಮಿಯಾವಾಕಿ ಸ್ಟೈಲಲ್ಲಿ ಇರ್ತದೆ. ಅದು ಬಿಟ್ಟರೆ ನಾವು ಶಿಡ್ಲಘಟ್ಟದಲ್ಲಿ ಒಂದು 2 ಸ್ಕೂಲ್‌ಗಳಲ್ಲಿ ಮಿಯಾವಾಕಿ, ಅಂದರೆ ಸ್ಕೂಲ್ ಇನ್ ದ ಸೆನ್ಸ್ ವಸತಿ ಶಾಲೆಗಳಲ್ಲಿ ಒಂದು ಕಡೆ 400 ಗಿಡನ ಹಾಕಿದ್ವಿ, ಇನ್ನೊಂದು ಕಡೆ ಒಂದು 2,700 ಗಿಡಗಳನ್ನ ಹಾಕಿದ್ವಿ. ಆ ಎರಡೂ ಕೂಡ ಮಿಯಾವಾಕಿ ಸ್ಟೈಲ್‌ನಲ್ಲೇ ಇದೆ. ಇನ್ನು ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು 25 ಎಕರೆ ಜಾಗನ ಐಡೆಂಟಿಫೈ ಮಾಡಿದ್ದೀವಿ. ಅದು ಯಾವುದೋ ಒಂದು ಹಳ್ಳಿ ಹತ್ರ ರೈತರೇ ಕಾಡು ಬೆಳೆಸಿದ್ದಾರೆ. ಅದರ ಪಕ್ಕದಲ್ಲಿರೋ ಖಾಲಿ ಜಾಗದಲ್ಲಿ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಹಣಕಾಸು ಮುಗ್ಗಟ್ಟಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಅದ್ರ ಜೊತೆಗೆ ಈ ವರ್ಷ ಮಳೆಗಾಲ ಭಾಳ ದಾಯಕವಾಗಿರೋದ್ರಿಂದ ಗಿಡ ನೆಟ್ಟರೆ ಪೋಷಣೆ ಮಾಡೋದು ಕಷ್ಟ ಅಂತೇಳಿ ಅದು ಒಂದು ಕಾರಣ ಆಗಿ ಒಂದು ಸ್ವಲ್ಪ ನಾವು ನಿಧಾನ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಗಿಡ ನೆಟ್ಟು ನೀರಿಲ್ಲ ಅಂತ ಹೇಳಿದ್ರೆ, ಮಳೆ ಇಲ್ಲ ಅಂದ್ರೆ ನೀರು ಎಲ್ಲಕ್ಕೆ ಸಪ್ಲೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆ ಕಾರಣದಿಂದ ಒಂದು ಸ್ವಲ್ಪ ಅದು ಒಂದು ಕಾರಣ ಆಗಿ ಸ್ವಲ್ಪ ನಮ್ಮ ಕಾರ್ಯಕ್ರಮಗಳು ನಿಧಾನ ಆಗ್ತಾ ಇದೆ. ಸರ್, ಅದು ಜಾಗತಿಕ ಪರಿಣಾಮ ಆಗ್ತಾ ಇದೆ. ಅದು ಅರಣ್ಯನ ನಾಶ ಮಾಡಿರೋ ದೃಷ್ಟಿಯಿಂದ ಪರಿಸರದಲ್ಲಿ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಈ ಎಲ್ ನಿನೋ ಎಫೆಕ್ಟ್ ತುಂಬಾ ಇಂಪ್ಯಾಕ್ಟ್ ಬೀರ್ತಾ ಇದೆ. ಈ ಬಾರಿ ಪರಿಣಾಮ ಆಗ್ತಾ ಇದೆ. ಆ ಪರಿಣಾಮನ ಎದುರಿಸಲೇಬೇಕು. ಅಂತ ಪರಿಣಾಮಕಾರಿಯಾಗಿ ಎದುರಿಸ್ಲಿಕ್ಕೋಸ್ಕರ ನಾವು ಇನ್ನೊಂದಷ್ಟು ಫಾರೆಸ್ಟ್‌ನ ಬೆಳೆಸಬೇಕು ಅಂತೇಳಿ ಈ ಯೋಜನೆ ಕೈಗೆ ತಗೊಂಡಿರೋದು. ನೋಡೋಣ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಮಾಡ್ತೀವಿ. ಈಗ ನಮ್ಮ ಹತ್ರ 39,000 ಆಗಿದೆ ಸರ್. 39,991 ಆಲ್ಮೋಸ್ಟ್ 40
40,000 ಗಿಡ ಆಗಿದೆ. ಹೇಗೆ ಎಲ್ಲರೂ ಸ್ನ್ಯಾಕ್ಸ್ ತಗೊಂಡು ಹೊರಡಿ.